ಓಂ ಗುರುಭ್ಯೋ ನಮಃ. ದೀಪಾವಳಿಯು ಬೆಳಕಿನ ಹಬ್ಬವೆಂದೇ ಪ್ರಸಿದ್ಧವಾಗಿದೆ. ಇದು ಕತ್ತಲೆಯ ಮೇಲೆ ಬೆಳಕಿನ ವಿಜಯ, ಅಜ್ಞಾನದ ಮೇಲೆ ಜ್ಞಾನದ ವಿಜಯ ಹಾಗೂ ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯವನ್ನು ಸಂಕೇತಿಸುತ್ತದೆ. ದೀಪಾವಳಿಯ ಮಹತ್ವವೇನೆಂದರೆ, ರಾಮನು ರಾವಣನನ್ನು ಸಂಹರಿಸಿ ಸೀತೆಯನ್ನು ರಕ್ಷಿಸಿ ಅಯೋಧ್ಯೆಗೆ ಮರಳಿದ ಸಂದರ್ಭವನ್ನ ಸಂಭ್ರಮಿಸಲು ದೀಪಾವಳಿಯನ್ನು ಆಚರಿಸಲಾಗುತ್ತದೆ. ಕೃಷ್ಣನು ನರಕಾಸುರನೆಂಬ ರಾಕ್ಷಸನನ್ನು ಸಂಹರಿಸಿ 16,000 ಹೆಣ್ಣು ಮಕ್ಕಳನ್ನ ಬಿಡುಗಡೆ ಮಾಡಿದ ಸಂದರ್ಭವನ್ನ ಸಂಭ್ರಮಿಸಲು ದೀಪಾವಳಿಯನ್ನು ಆಚರಿಸಲಾಗುತ್ತದೆ. ದೀಪಾವಳಿಯೆಂದು ಸಂಪತ್ತು ಹಾಗೂ ಸಮೃದ್ಧಿಯ ಅಧಿದೇವತೆಯಾದ ಲಕ್ಷ್ಮಿಯನ್ನು ಪೂಜಿಸಲಾಗುತ್ತದೆ. ದಂತಕಥೆಯ ಪ್ರಕಾರ ದೀಪಾವಳಿಯು ಲಕ್ಷ್ಮಿಯ ವಿವಾಹದ ದಿನವಾಗಿದೆ. ಬಲಿಯ ದಾನಶೀಲತೆಗೆ ಮೆಚ್ಚಿದ ವಿಷ್ಣುವು ಅವನನ್ನು ವರ್ಷದಲ್ಲಿ 1 ಬಾರಿ ಭೂಮಿಗೆ ಬಂದು ತನ್ನ ಪ್ರಜೆಗಳನ್ನು ನೋಡಿ ಹಾಗೂ ಅವರು ಮಾಡುವ ಪೂಜೆಯನ್ನು ಸ್ವೀಕರಿಸುವ ವರವನ್ನು ನೀಡಿದರು. ಬಲಿಯು ಭೂಮಿಗೆ ಬರುವ ದಿನವನ್ನು ಬಲಿಪಾಡ್ಯಮಿ ಎಂದು ಆಚರಿಸಲಾಗುತ್ತದೆ. ಕೊನೆಯ ಮಾತು, ದೀಪಾವಳಿ ಎಂದರೆ ಕೇವಲ ಪಟಾಕಿಗಳು ಹಾಗೂ ಸಿಹಿ ತಿಂಡಿಗಳಲ್ಲ. ಇದು ನಮ್ಮ ಪ್ರೀತಿ, ವಿಶ್ವಾಸ ಹಾಗೂ ಸಂಬಂಧಗಳನ್ನ ಬಲಪಡಿಸುವ ಹಬ್ಬವಾಗಿದೆ. ಅಂಧಕಾರವನ್ನು ದೂರ ಮಾಡಿ ನಮ್ಮ ಜೀವನದಲ್ಲಿರುವ ಸಂತೋಷ ಹಾಗೂ ಶಾಂತಿಯ ದೀಪವನ್ನು ಬೆಳಗಿಸೋಣ. ಶುಭಂ ಕರಹೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರು ಬುದ್ಧಿ ವಿನಾಶಾಯ ದೀಪರ್ಜ್ಯೋತಿಯ ನಮೋಸ್ತುತೆ. ದೀಪರ್ಜ್ಯೋತಿಯ ಪರಬ್ರಹ್ಮ ದೀಪರ್ಜ್ಯೋತಿಯ ಜನಾರ್ದನ ದೀಪೋ ಹರತಿ ಪಾಪಾಣಿ ಸಂಧ್ಯಾ ದೀಪ ನಮೋಸ್ತುತೆ. ಸರ್ವರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಓಂ ಗುರುಭ್ಯೋ ನಮಃ.